ವೀಕ್ಷಕರೇ ನಮಸ್ಕಾರ. ಸ್ವಚ್ಛ ಭಾರತ ಅಭಿಯಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ತೀವ್ರತರವಾದಂತಹ ಧ್ಯೇಯೋದ್ದೇಶಗಳಿಗಿಂತ ಹೆಚ್ಚಾಗಿ ಗುರಿಯ ಕಡೆಗೆ ಇಡುವಂತಹ ಸಣ್ಣ ಪುಟ್ಟ ದಿಟ್ಟ ಹೆಜ್ಜೆಗಳು ನಮ್ಮನ್ನು ಹೆಚ್ಚು ಯಶಸ್ವಿಯನ್ನಾಗಿಸೋತೆ ಅಂತ ನಂಬಿರುವಂತಹ ಯೂತ್ ಫಾರ್ ಪರಿವರ್ತನ್ ಫೌಂಡೇಶನ್ ಅವರು ಸಾಕಷ್ಟು ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಸಾರ್ತಿ ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಆವರಣದ ಗೋಡೆಗಳನ್ನ ಸ್ವಚ್ಛಗೊಳಿಸಿ ಬಿಬಿಎಂಪಿ ಅಧಿಕಾರಿಗಳು ಹಾಗೆ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರ ಆಗಿದ್ದಾರೆ. ಕನ್ನಡ ಅಭಿಮಾನ ಅಂದರೆ ಬರೀ ಕನ್ನಡ ನಾಡು ನುಡಿಯ ಸಂಸ್ಕೃತಿಯ ಕುರಿತಾಗಿ ಇರುವಂತಹ ಗೌರವ ಪ್ರೀತಿ ಅಷ್ಟು ಮಾತ್ರ ಅಲ್ಲ, ಈ ನಾಡಿನ ನೆಲ ಜಲದ ರಕ್ಷಣೆ ಕೂಡ ಅಂತ ನಂಬಿರುವಂತಹ ಅವರ ಈ ಕಾರ್ಯಕ್ರಮ ಶ್ಲಾಘನೀಯ. ಗಾಂಧಿನಗರದಲ್ಲಿ ಅವರು ಮಾಡಿರುವಂತಹ ಮಾಯಾಜಾಲ ನಿಮಗೋಸ್ಕರ. ಇದು ನಮ್ಮ ದೇಶ, ಇವರು ನಮ್ಮವರು, ನಮ್ಮಿಂದಲೇ ಪ್ರಗತಿಯತ್ತ ಸಾಗಲು ಪೂರಕವಾಗಿ ನಿಲ್ಲೋದು ನಮ್ಮಲ್ಲಿನ ಮನೋಬಲ. ಹಾಗೆ ಪ್ರಗತಿಯನ್ನು ಸಾಧಿಸಲು ನೆರವಾಗುವುದು ನಾವು ಕೈಗೊಳ್ಳುವ ಸಕಾರಾತ್ಮಕ ಕಾರ್ಯಗಳು. ನಿಮಗಿದು ಗೊತ್ತಿರುವ ವಿಷಯವೇ, ನಮ್ಮ ದೇಶ ಅತ್ಯಂತ ಹೆಚ್ಚಿನ ಯುವಕರನ್ನು ಹೊಂದಿರುವಂತಹ ದೇಶ. ಯುವಕರೆಂದರೆ ಶಕ್ತಿ. ಈ ಶಕ್ತಿಯು ಸಂಚಲನಗೊಂಡರೆ ಅಗಾಧವಾದದ್ದನ್ನೇ ಸಾಧಿಸಬಹುದು. ಆ ಯುವಕ ಯುವತಿಯರಲ್ಲಿ ಅಡಗಿರುವ ಚೈತನ್ಯವನ್ನು, ಹುಮ್ಮಸ್ಸನ್ನು, ಇಚ್ಛಾಶಕ್ತಿಯನ್ನು ಸಮುದಾಯದ ಪ್ರಗತಿಗೆ, ರಾಷ್ಟ್ರ ನಿರ್ಮಾಣಕ್ಕೆ ಬಳಸಿದರೆ ಅದೆಷ್ಟು ಚೆನ್ನ. ಇಂತಹ ಒಂದು ಆಲೋಚನೆಯನ್ನು ಬಳಸಿಕೊಂಡಿದ್ದು ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು. ಅವರು ದೇಶಾದ್ಯಂತ ಚಾಲನೆ ಕೊಟ್ಟ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಮೋದಿಯವರು ಕಂಡ ಕನಸನ್ನು, ಆಶಯವನ್ನು ಈ ಯುವಕರೇ ಆಗು ಮಾಡಿದ್ದು. ಇವರೇ ಜನರಿಗೆ ಸ್ವಚ್ಛತೆಯ ಅರಿವನ್ನು ಮೂಡಿಸಿದ್ದು, ಸ್ವಚ್ಛತೆಯ ಮಹತ್ವವನ್ನು ಸಾರಿ ಹೇಳಿದ್ದು, ಆರೋಗ್ಯದತ್ತ ಅವರನ್ನು ಕರೆದೊಯ್ದಿದ್ದು, ಸರ್ಕಾರದ ವಿವಿಧ ಜನಪರ ಯೋಜನೆಗಳನ್ನು ಪರಿಚಯ ಮಾಡಿಸಿ ಅವುಗಳ ಲಾಭವನ್ನು ಪಡೆದುಕೊಳ್ಳುವಂತೆ ಮಾಡಿದ್ದು. ಪರಿಸರ ಸಂರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತು ಗ್ರಾಮಗಳನ್ನು ಚೊಕ್ಕ ಚೆಂದ ಗ್ರಾಮಗಳನ್ನಾಗಿಸಿದ್ದು. ಹಾಗೆ ನಗರ ಪ್ರದೇಶಗಳಲ್ಲಿ ಎಲ್ಲೆಂದರಲ್ಲಿ ಗೋಡೆಗಳ ಮೇಲೆ, ಮರಗಳ ಮೇಲೆ ಭಿತ್ತಿ ಚಿತ್ರಗಳನ್ನು ಅಂಟಿಸಿ ನಗರ ಸೌಂದರ್ಯವನ್ನು, ಸ್ವಚ್ಛತೆಯನ್ನು ಹಾಳುಗೆಡವಿದ್ದ ರಸ್ತೆ ಬೀದಿಗಳನ್ನು ಅಂದಗೊಳಿಸಿದ್ದು. ಪರಿವರ್ತನೆಯ ಹಾದಿಯನ್ನು ತೋರಿಸಿದ್ದು ಇವರೇ ಮತ್ತೊಮ್ಮೆ ರಸ್ತೆಗಿಳಿದ ಯೂತ್ ಫಾರ್ ಪರಿವರ್ತನ್. ಯೂತ್ ಫಾರ್ ಪರಿವರ್ತನ್ನ ಬಹುತೇಕ ಕಾರ್ಯಕರ್ತರು ವಿದ್ಯಾರ್ಥಿಗಳು. ಅವರಿಗೆ ಅವಕಾಶವಾದಷ್ಟು ಹಣವನ್ನ ಅವರೇ ತುಂಬಿ ಅವರು ಹಮ್ಮಿಕೊಳ್ಳುವ 10 ಹಲವು ಸ್ವಚ್ಛತಾ ಕಾರ್ಯಕ್ರಮಗಳಲ್ಲಿ ಖರ್ಚು ಮಾಡಿ ವಿರೂಪಗೊಳಿಸಿರುವ ಗೋಡೆಗಳಿಗೆ ಕನ್ನಡ ಬಾವುಟದ ಬಣ್ಣವನ್ನ ಹಚ್ಚಿ ಮತ್ತೆ ಜನ ಆ ಗೋಡೆಗಳ ಮೇಲೆ ಭಿತ್ತಿ ಚಿತ್ರಗಳನ್ನು ಅಂಟಿಸಬಾರದು ಎಂದು ಮನವಿ ಮಾಡುತ್ತಿದ್ದಾರೆ. ಮೊದಲನೇದಾಗಿ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ಯೂತ್ ಫಾರ್ ಪರಿವರ್ತನ್ ಸಂಸ್ಥೆಯಿಂದ ನಾವು ಬರೀ ಸ್ವಚ್ಛ ಭಾರತ, ಸ್ವಚ್ಛ ಬೆಂಗಳೂರು ಮಾತ್ರ ಅಲ್ಲದೆ ಸುಂದರ ಭಾರತ, ಸುಂದರ ಬೆಂಗಳೂರು ಕೂಡ ಮಾಡಬೇಕು ಅಂದ್ಕೊಂಡು ಇವತ್ತು ಈ ಗೋಡೆಯಿಂದ ಪೋಸ್ಟರ್ಸ್ನೆಲ್ಲ ತೆಗೆದು ಇವಾಗ ಕನ್ನಡ ಬಾವುಟದ ಕಲರ್ ಏನಿದೆ ಹಳದಿ ಮತ್ತು ಕೆಂಪು, ಅದನ್ನು ಹೊಡೆದು ನಮ್ಮದೇ ರೀತಿಯಾದಂಥ ಒಂದು ಕೊಡುಗೆಯನ್ನು ನಮ್ಮ ನಾಡಿಗೆ ಕೊಡೋದಕ್ಕೆ ಇಚ್ಛೆ ಪಡ್ತಿದ್ದೀವಿ. ಇವತ್ತು ಮಾಡ್ತಾ ಇದ್ದೀವಿ. ಮತ್ತೆ ಯಾರು ಇಲ್ಲಿ ಪೋಸ್ಟರ್ ಅಂಟಿಸಬಾರ್ದು ಅಂತ ನಮ್ಮ ಕಡೆಯಿಂದ ಸವಿನಯ ವಿನಂತಿ. ಸರ್, ನಾವೆಲ್ಲ ಸ್ಟೂಡೆಂಟ್ಸು ನಮ್ಮ ಪಾಕೆಟ್ ಮನಿಯಿಂದ ಎಲ್ಲ ಪೂಲಿನ್ ಮಾಡ್ಕೊಂಡು ಇವತ್ತು ಪೇಂಟನ್ನೆಲ್ಲ ತೊಗೊಂಬಂದು ನಮ್ಮೆಲ್ಲ ರಿಸೋರ್ಸಸ್ನ ತೊಗೊಂಡು ಮಾಡ್ತಾ ಇದ್ದೀವಿ. ಯಾವುದೇ ರೀತಿಯಾದಂಥ ಯಾರ ಹತ್ರನೂ ಯಾವುದೇ ರೀತಿಯಾದಂಥ ಬೇಡಿಕೆಗಳು ಮಾಡದೆ ನಮ್ಮ ಕೈಲಿ ಎಷ್ಟಾಗುತ್ತೆ ಅದನ್ನು ಮಾಡಿಕೊಂಡು ನಮ್ಮದೊಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಇವತ್ತು. ಈ ಗೋಡೆ ಮೇಲೆ ಯಾವಾಗಲೂ ಪೋಸ್ಟರ್ಸ್ ಅಂಟಿಸಿರ್ತಾರೆ. ಸೊ ಪೋಸ್ಟರ್ಸ್ ಎಲ್ಲ ತೆಗೆದು ಇದಕ್ಕೆ ಸರ್ ಹೊಸದಾದಂಥ ಒಂದು ಕಳೆಯನ್ನು ಕೊಡ್ತಾ ಇದ್ದೀವಿ. ಸರ್, ನಾವು ಪೇಂಟ್ ಮಾಡಿ ಹೋದ್ಮೇಲೂ ಸುಮಾರು ಸಲ ಆಗುತ್ತೆ ಆ ರೀತಿ, ಮತ್ತೆ ಪೋಸ್ಟರ್ಸ್ ಅಂಟಿಸ್ತಾರೆ. ಬಟ್ ಹಾಗಂತ ನಾವು ಅಂಟಿಸ್ತಾರೆ ಅಂತ ಬಿಟ್ಟರೆ ಅದು ಇನ್ನೂ ಜಾಸ್ತಿ ಮಾಡ್ತಾರೆ. ಅದಕ್ಕೆ ನಮ್ಮ ಕೈಲಾದಷ್ಟು ನಾವು ಮತ್ತೆ ವಾಪಸ್ ಹೋಗಿ ಅದನ್ನು ಪೋಸ್ಟರ್ಸ್ ಎಲ್ಲ ತೆಗೆದು ಮತ್ತೆ ಪೇಂಟ್ ಮಾಡಿ ಬರ್ತೀವಿ. ಒಂದಲ್ಲ ಒಂದಿನ ಜನ ಕಲಿತಾರೆ ಅನ್ನೋ ಒಂದು ನಂಬಿಕೆ ಅಷ್ಟೇ. ಜನರಲ್ಲಿ ಸ್ವಚ್ಛತೆಯ ಅರಿವನ್ನ ಮೂಡಿಸುವ ಉದ್ದೇಶ ನಮ್ಮದು ಎಂದದ್ದು ನಿಶಾಂತ್. ಇವತ್ತು ಅದೇ ನಮ್ಮ ರಾಜ್ಯೋತ್ಸವ ಕಾರ್ಯಕ್ರಮ ಅಂತ ಹೇಳಿಬಿಟ್ಟು ಒಂದು ಸ್ಪೆಷಲಾಗಿ ಏನಾದರೂ ನಮ್ಮ ಕಡೆಯಿಂದ ಮಾಡೋಣ ಅಂದ್ಬಿಟ್ಟು ಮೈಸೂರು ಬ್ಯಾಂಕಲ್ಲಿ ಮಾಡಿದ್ವಿ. ಸೊ ಅದನ್ನ ಇನ್ನೂ ಎಕ್ಸ್ಟೆಂಡ್ ಮಾಡಿ ಎಲ್ಲ ಕನ್ನಡ ಸಂಘಗಳದ್ದು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿಕೊಂಡು ನಮ್ಮ ಈ ಜಾಗನ ಫುಲ್ ಕವರ್ ಮಾಡೋಣ ಅಂತ ನಮ್ಮ ಉದ್ದೇಶ ಇವತ್ತಿಂದ ಇವೆಂಟಿಂದ. ಸೊ ಜನ ಇಲ್ಲಿ ತಿರ್ಗಾ ಮತ್ತೆ ಭಿತ್ತಿಪತ್ರಗಳನ್ನ ಅಂಟಿಸಿ ಮತ್ತು ಇಲ್ಲಿ ಯೂರಿನೇಟ್ ಮಾಡಿ ಹಾಳು ಮಾಡದೇ ಇರೋಂಗೆ ನೋಡ್ಕೊಳ್ಳೋಕ್ಕೆ ಜನಕ್ಕೊಂದು ಅವೇರ್ನೆಸ್ ಇದು ಮಾಡ್ತಿರೋದು. ಅದರದ್ದೇ ಇವತ್ತಿಂದ ಸ್ಪೆಷಲ್ ಕಾರ್ಯಕ್ರಮ. ಮುಕ್ತ ಹಾಗೂ ಉದಾತ್ತ ಮನಸ್ಸಿನಿಂದ ಮುಂದಾಗಿ ಕೆಲಸ ಮಾಡುತ್ತಿರುವ ಈ ಯೂತ್ ಫಾರ್ ಪರಿವರ್ತನ್ ಜನರ ಮೆಚ್ಚುಗೆಯನ್ನ ಪಡೆದಿದೆ. ಇವರುಗಳಿಂದ ಇತರರು ಪ್ರೇರಣೆಗೊಂಡಿದ್ದಾರೆ. ಇವರೊಡನೆ ಬೆರೆತು ಕೈಜೋಡಿಸಿದ್ದಾರೆ.
ನಾನು ಬಂದು ಆಕ್ಸೆಂಚರ್ ಅನ್ನೋ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೇನೆ. ನಾನು ಯೂತ್ ಫಾರ್ ಪರಿವರ್ತನ್ ಈ ಸಂಸ್ಥೆಯನ್ನು ಗೌಡನಪಾಳ್ಯ ಆ ಒಂದು ಸ್ವಚ್ಛತಾ ಕಾರ್ಯ ನೋಡಿ ನಾನು ತುಂಬಾ ಒಂದು ಮನ ತೊಡಗಿಸಿ ನಾನು ಕೆಲಸ ಮಾಡಬೇಕು ಅನ್ನುವ ಒಂದು ಉದ್ದೇಶದಲ್ಲಿ ನಾನು ಇಲ್ಲಿ ಬಂದೆ. ಇಲ್ಲಿ ಎಲ್ಲರೂ ವಿದ್ಯಾರ್ಥಿಗಳು ಅವರ ಸ್ವಂತ ಒಂದು ರಿಜಿಸ್ಟ್ರೇಷನ್ ಅಥವಾ ಒಂದು ನೋಂದಣ ಇದರಿಂದ ಅವರು ಮುಂದೆ ಬರ್ತಿದ್ದಾರೆ. ಸೊ ಅದನ್ನು ನಾನು ನೋಡಿ ತುಂಬಾ ಒಂದು ಮನಸ್ಸಿಗೆ ಸಂತೋಷಗೊಂಡು ನಾನು ಒಂದು ಶನಿವಾರ ಭಾನುವಾರ ನನಗೆ ಸಮಯ ಸಿಗುತ್ತದೆ, ಅದರಲ್ಲಿ ನಾನಿಲ್ಲಿ ಬಂದು ನನ್ನನ್ನು ತೊಡಗಿಸ್ಕೊಳ್ತೀನಿ. ನನಗೆ ತುಂಬಾ ಖುಷಿ ಕೊಟ್ಟಿದೆ. ಬೇರೆ ಕಡೆ ಹೋಗಿ ಸಿನಿಮಾ ಅಥವಾ ಪಾರ್ಕು ಅಲ್ಲಿ ಹೋಗಿ ನಿಮ್ಮ ಟೈಮ್ ವೇಸ್ಟ್ ಮಾಡುವ ಬದಲು ನಿಮ್ಮ ಸಮಯವನ್ನು ಇದಕ್ಕೆ ಕೊಟ್ಟರೆ ತುಂಬಾ ಉಪಯೋಗ ಆಗುತ್ತೆ. ನಮ್ಮ ದೇಶ ಸ್ವಚ್ಛತೆ ಆಗುತ್ತದೆ. ನಿಮ್ಮ ಮನೆ ಮಾತ್ರ ಅಲ್ಲ, ನಿಮ್ಮ ಸುತ್ತಮುತ್ತಲೂ ತುಂಬಾ ಒಂದು ಉಪಯೋಗ ಆಗುವ ಕೆಲಸ ಮಾಡಿದರೆ ಎಲ್ಲರಿಗೂ ಉಪಯೋಗ ಆಗುತ್ತದೆ. ಇಲ್ಲಿ ತುಂಬಾ ಭಿತ್ತಿ ಚಿತ್ರ ಎಲ್ಲ ಅಂಟಿಸಿ ಗೋಡೆಯನ್ನು ತುಂಬ ಕಲುಷಿತ ಮಾಡಿದ್ದಾರೆ. ಅದನ್ನು ನಾವು ತೆಗೆದು ಇಲ್ಲಿ ಕನ್ನಡ ರಾಜ್ಯೋತ್ಸವ ಅಂದರೆ ಕನ್ನಡ ಬಾವುಟದ ಬಣ್ಣವನ್ನು ಇಲ್ಲಿ ಹಾಕಿ ನಮ್ಮ ಒಂದು ಕೊಡುಗೆಯನ್ನು ಕೊಡುತ್ತಿದ್ದೇವೆ ಈ ದೇಶಕ್ಕೆ. ಇವರು ಅಂಬಿಕಾ. ಇತ್ತೀಚೆಗಷ್ಟೇ ಬಿಕಾಂ ವ್ಯಾಸಂಗವನ್ನ ಮುಗಿಸಿ ಕೆಲಸಕ್ಕೆ ಸೇರಿದ್ದಾರೆ. ಸಂಸ್ಥೆಯ ಸಮಾಜಪರ ಕೆಲಸಗಳು ಇವರನ್ನ ಆಕರ್ಷಿಸಿದ್ದು. YFP in the month of May, and what attracted me to join this NGO is basically the first thing is to do something for the society. Like you see so much of garbage around and nobody cares to even pick it up, and even we don't get this BBMP service sometimes done properly. The thing is, like, even I have become a bit aware, like whenever I walk in the road, if I see anything, I just try to pick it up and throw it in dustbin if possible. And it's not just the Swachh Bharat these people do, even they do this tree plantation, and they visit old age homes and try to help them with some other things, and they paint old age homes and try to spend some time with them. And also the orphanage visits, we are painting this red and yellow signifying the Karnataka's flag, and like taking an oath that we will keep the city clean, and not just the city, will spread all over the Karnataka and also hope to spread all over the India. ನನ್ನ ಹೆಸರು ಯಶ್. ಜನರಿಗೆ ಸ್ವಚ್ಛತೆಯ ಅರಿವನ್ನು ಮೂಡಿಸುವ ಉದ್ದೇಶದಿಂದ ಯೂತ್ ಫಾರ್ ಪರಿವರ್ತನ್ ತಂಡಕ್ಕೆ ಸೇರಿದ್ದೇನೆ. ಶ್ರೀ ನರೇಂದ್ರ ಮೋದಿಯವರು ಚಾಲನೆ ಕೊಟ್ಟ ಸ್ವಚ್ಛ ಭಾರತ ಅಭಿಯಾನದ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಿ ಇತರರು ಈ ಅಭಿಯಾನದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡುವುದು ನಮ್ಮ ಉದ್ದೇಶ. ನಾವುಗಳು ಗೋಡೆಯ ಮೇಲೆ ಅಂಟಿಸಿರುವ ಭಿತ್ತಿಚಿತ್ರಗಳನ್ನು ಕಿತ್ತೊಗೆದು ಸ್ವಚ್ಛಗೊಳಿಸುತ್ತಿದ್ದೇವೆ. ವೃದ್ಧಾಶ್ರಮಗಳಿಗೆ ಭೇಟಿ ನೀಡುತ್ತೇವೆ. ಸಹಾಯ ಬೇಕಾಗುವ ಜನರಿಗೆ ನೆರವಾಗುತ್ತಿದ್ದೇವೆ. So that people would start coming and involving into the activities which we do, and we are into basically taking out, scrapping out posters, cleaning the garbage, visiting old age homes, helping needy peoples, and even if people don't understand, we don't live our will, and we contribute to the society in cleaning the scrapping posters and like various kinds of sweeping and cleaning and pros. That's ಯೂತ್ ಫಾರ್ ಪರಿವರ್ತನ್ ಸಂಸ್ಥೆಯು ಹಮ್ಮಿಕೊಂಡಿರುವ ಚಟುವಟಿಕೆಗಳನ್ನು ನೋಡಿ ಇಷ್ಟಪಟ್ಟು ಇವರೊಂದಿಗೆ ಸೇರಿದ್ದೇನೆ. ಜೊತೆಯಾಗಿ ನಿಂತು ಇಲ್ಲಿ ಕೆಲಸ ಮಾಡಲು ಬೇಕಾದ್ದು ಯುವ ಮನಸ್ಸು ಎಂಬುದು ಶ್ರೀಕಾಂತ್ ಅವರ ಅನಿಸಿಕೆ. ನಾನು ಯೂತ್ ಫಾರ್ ಪರಿವರ್ತನ್ಗೆ ಅವರು ತುಂಬ ಕ್ಲೀನ್ಲಿನೆಸ್ಸಲ್ಲಿ ಭಾಳ ಇದನ್ನು ಮಾಡ್ತಾರೆ, ಅದಕ್ಕೋಸ್ಕರ ನಾನು ಜಾಯ್ನ್ ಆಗಿದ್ದೇನೆ. ಆ್ಯಕ್ಚುಲಾಗಿ ಇಲ್ಲಿ ಯೂತ್ ಫಾರ್ ಪರಿವರ್ತನ್ ಅಂದರೆ ಯೂತ್ಸೇ ಮಾಡಬೇಕು ಅಂತ ಏನಿಲ್ಲ, ಮನಸ್ಸಿನಿಂದ ಯಾರು ಯುವಕರು ಇರ್ತಾರೋ ಅವ್ರು ಬಂದು ಇಲ್ಲಿ ಕೆಲಸ ಮಾಡ್ಬೋದು. ಆದ್ರೇನು ಅವರು ಹೋದ ಸಾರಿ ಒಮ್ಮೆ ಇಲ್ಲಿ ಎಲ್ಲ ಮಾಡಿದ್ದಾರೆ, ಆ ಕಡೆ ಕ್ಲೀನ್ ಮಾಡಿ ಎಲ್ಲ ಪೇಂಟ್ ಮಾಡಿ ಹೋಗಿದ್ದಾರೆ. ಅದ್ರ ಮೇಲೆ ಮತ್ತೆ ಎಲ್ಲರೂ ತಂದು ಭಿತ್ತಿಪತ್ರ ಅಂಟಿಸೋದು ಎಲ್ಲ ಮಾಡ್ತಾ ಇದ್ದಾರೆ. ಆ ಥರ ದಯವಿಟ್ಟು ಮಾಡಬೇಡಿ ಅಂತ ನನ್ನದೊಂದು ವಿನಂತಿ ಇದೆ ಈ ಕಡೆಯಿಂದ. ಇಲ್ಲಿ ನಾನು ಸೀನಿಯರ್ ಆಗೋಗ್ಬಿಟ್ಟು ಅವ್ರ ಜೊತೆ ಯಾಕೆ ಸೇರ್ಕೊಂಡಿದ್ದೇನೆ ಅಂದರೆ ಅವರು ಕ್ಲೀನ್ಲಿನೆಸ್ಸಲ್ಲಿ ನಾವು ನಮ್ಮದು ಒಂದು ಪಾತ್ರ ಇದೆ, ನಾವು ನಾಗರಿಕರಾಗಿ ನಮ್ಮದೊಂದು ಕರ್ತವ್ಯ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಅದಕ್ಕೆ ಕೈ ಜೋಡಿಸ್ಬೇಕು ಅಂತ ನನ್ನ ಒಂದು ಮಹದಾಸೆ ಇದೆ. ಇಲ್ಲಿ ಕನ್ನಡ ಬಣ್ಣವನ್ನು ಇಲ್ಲಿ ಗೋಡೆ ಮೇಲೆ ಬರೆದು ಬಿಟ್ಟು ಅವರು ಎಲ್ಲ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬರಬೇಕು ಅಂತ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಸಹಕರಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ.
ಸಂಸ್ಥೆಯ ಚಟುವಟಿಕೆಗಳಿಂದ ಮಾಡುತ್ತಿರುವ ಕಾರ್ಯಗಳಿಂದ ಪ್ರೇರಿತನಾಗಿ ಇಂದು ಯೂತ್ ಫಾರ್ ಪರಿವರ್ತನ್ನ ಜೊತೆಯಾಗಿ ಕೆಲಸ ಮಾಡುತ್ತಿದ್ದೇನೆ. ರಜಾ ದಿನಗಳಲ್ಲಿ ಅನಾವಶ್ಯಕವಾಗಿ ಕಾಲ ಹರಣ ಮಾಡದೆ ಸಾಮಾಜಿಕ ಕಳಕಳಿಯಿಂದ ಸಂಸ್ಥೆಯ ಕೆಲಸದಲ್ಲಿ ಭಾಗಿಯಾಗಿರುವುದು ಸಂತಸ ತಂದಿದೆ. ನೀವುಗಳು ಭಾಗಿಯಾಗಿ ಎಂದವರು ಪ್ರಶಾಂತ್. ನನಗಿದು ಗೊತ್ತಾಯಿತು. ಫಸ್ಟ್ ಇವೆಂಟ್ ನಾನು ಅಟೆಂಡ್ ಮಾಡಿರೋದು ಇಲ್ಲಿ ಜಯದೇವ ಹತ್ರ, ಸಾಗರ ಪೋಲೋ ಹತ್ರ. ನನಗೆ ತುಂಬ ಇಂಟ್ರೆಸ್ಟ್ ಆಯಿತು. ಮತ್ತು ಇನ್ಸ್ಟೆಡ್ ಮನೇಲಿ ಕುತ್ಕೊಳೋಕ್ಕಿಂತ ನಾವು ಸಾಟರ್ಡೆ ಸಂಡೇ ಇಲ್ಲ ಈ ಥರ ಸ್ಪೆಂಡ್ ಮಾಡ್ಬೋದು. ಎವ್ರಿ ವೀಕ್ ಹೋಲ್ ವೀಕ್ ನಾವು ಮಂಡೇ ಟು ಫ್ರೈಡೇ ವರ್ಕ್ ಮಾಡ್ತೀವಿ. ಇವೊಂದು ಸಾಟರ್ಡೇ ಮನೆಯಲ್ಲೇ ಕುತ್ಕೊತೀವಿ. ಅದು ಬದಲು ಇವು ಸಂಡೇ ಒಂಥರ ಇವೆಂಟ್ ಅಂತ ಇರುತ್ತೆ ಎವ್ರಿ ವೀಕ್. ನಾಟ್ ಇವನ್ ಅಂದರೆ ಒಂದೇ ಸಲ ಅಂತ ಅವ್ರು ಮಾಡಲ್ಲ, ಎವ್ರಿ ವೀಕ್ ಮಾಡ್ತಾ ಇರ್ತಾರೆ. ಇದು 50th ಇವೆಂಟು ಯೂತ್ ಫಾರ್ ಪರಿವರ್ತನು. ಬಟ್ ನನಗೆ ತುಂಬ ಹೆಮ್ಮೆ ಆಗುತ್ತೆ. ನಾವು ಕನ್ನಡಿಗರಲ್ಲಿ ಬೆಂಗಳೂರಲ್ಲಿ ತುಂಬ ಪಾಪ್ಯುಲೇಷನ್ ಇರೋದ್ರಿಂದನೂ ಡಸ್ಟ್ ಇದು ಗಾರ್ಬೇಜು ತುಂಬ ಬರ್ತಾ ಇದೆ. ಬಟ್ ಇನ್ಸ್ಟೆಡ್ ಆಫ್ ಅದು ಗಾರ್ಬೇಜನ್ನು ಫುಟ್ಪಾತಲ್ಲಿ ಹಾಕೋ ಬದಲು ವಿ ಕ್ಯಾನ್ ಕ್ಲೀನ್ ಇಟ್ ಆ್ಯಂಡ್ ಅದು ಗಾರ್ಬೇಜನ್ನು ಒಂದು ಕಡೆನ ಇದು ಮಾಡಬೇಕು. ಜನರೂ ಕೋಆರ್ಡಿನೇಷನ್ ಮಾಡ್ಕೋಬೇಕು ನಮ್ಮ ಜೊತೆ ಯೂತ್ ಫಾರ್ ಪರಿವರ್ತನ್. ಇವೊಂದು ನಾವು ಮಾಡ್ದಲ್ಲೆಲ್ಲ ಮಾಡಿದ ಮೇಲೇನೂ ಸ್ಟಿಕ್ಕರ್ ಹಾಕ್ತಾರೆ, ಅದನ್ನು ಅವಾಯ್ಡ್ ಆಗಬೇಕಂತ ನಾವು ಜನರ ಹತ್ರ ಕೇಳ್ಕೊತೀವಿ. ಒಂದು ಸ್ವಲ್ಪ ಕೋಆರ್ಡಿನೇಷನ್ ಮಾಡ್ಕೊಳ್ಳಿ ಯೂತ್ ಫಾರ್ ಪರಿವರ್ತನ್ ಜೊತೆ. ಒಳ್ಳೆಯ ಮನಸ್ಸಿನಿಂದ ನಿಸ್ವಾರ್ಥ ಮನೋಭಾವದಿಂದ ನಾವು ಮಾಡುವ ಕೆಲಸಗಳು ಎಲ್ಲರ ಗಮನವನ್ನ ಸೆಳೆಯುತ್ತೆ, ಹಾಗೆ ಎಲ್ಲರ ಮೆಚ್ಚುಗೆಯನ್ನ ಪಡೆಯುತ್ತೆ. ಅಂತೆ ಯೂತ್ ಫಾರ್ ಪರಿವರ್ತನ್ ವರ್ಷವಿಡೀ ನಗರದಾದ್ಯಂತ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಆಯೋಜಿಸಿ ನಗರವನ್ನು ಸುಂದರವಾಗಿ ಪರಿವರ್ತಿಸಿದ್ದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರಾದ ಶ್ರೀ BN ಮಂಜುನಾಥ ರೆಡ್ಡಿ ಅವರ ಮೆಚ್ಚುಗೆಗೆ ಪಾತ್ರವಾಗಿದೆ. ಈಗಾಗಲೇ ಬೆಂಗಳೂರಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಬೆಂಗಳೂರಿಗೆ ಆದಂಥ ಕಾಣಿಕೆ ನೀಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ವಿಶೇಷವಾಗಿ ನಮ್ಮ ಯೂತ್ ಫಾರ್ ಪರಿವರ್ತನಾ ಒಂದು ಎಲ್ಲ ಯುವ ತಂಡದ ಸದಸ್ಯರು ಹಲವಾರು ಸಾಮಾಜಿಕ ಕಳಕಳಿಯಿಂದ ಇವತ್ತಿನ ದಿನ ಬೆಂಗಳೂರಲ್ಲಿ ಅವರು ವಿಶೇಷವಾಗಿ ಏನು ಈ ಪೋಸ್ಟ್ಗಳು ಮತ್ತು ಈ ಬಂಟಿಂಗ್ಸು ಹಂಚೋದು ಮತ್ತು ಬ್ಯಾನರ್ಸ್ ಕಟ್ಟೋದು ನಮ್ಮ ಸಿಟಿನ ಒಂದು ವಿರೂಪಗೊಳಿಸೋವಂಥ ಸ್ಥಳಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಈಗಾಗಲೇ ಅವರು ಪದ್ಮನಾಭನಗರ ಇರ್ಬೋದು, ಜಯನಗರ ಇರ್ಬೋದು, ಬಸವನಗುಡಿ ಇರ್ಬೋದು, ಮುಖ್ಯವಾಗಿ ನಮ್ಮ ಮೈಸೂರು ಬ್ಯಾಂಕ್ ಯೂನಿವರ್ಸಿಟಿ ಕಾಂಪೌಂಡ್ನ ಗೋಡೆಯನ್ನು ಸಹ ಹಲವಾರು ವರ್ಷಗಳಿಂದ ಅಲ್ಲಿದ್ದಂಥ ಪೋಸ್ಟ್ಗಳನ್ನ ತೆಗೆಯೋ ಮೂಲಕ ಅಲ್ಲಿ ನಮ್ಮ ಕನ್ನಡ ರಾಜ್ಯೋತ್ಸವ ಒಂದು ಫ್ಲ್ಯಾಗ್ ಕಲರ್ನ ಸುಮಾರು ಒಂದು 300 ಮೀಟ್ರಿಗೂ ಹೆಚ್ಚು ಒಂದು ಬಣ್ಣ ಬಳಿಯೋ ಮೂಲಕ ವಿನೂತನವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ರು. ಅವ್ರಿಗೆ ನಾನು ನನ್ನ BBMP ಪರವಾಗಿ ಅವ್ರಿಗೆ ಮುಖ್ಯವಾಗಿ ನಾನು ಅಭಿನಂದನೆಗಳು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಅದೇ ಜೊತೆ ಹಲವಾರು ಇನ್ನೂ ಯುವ ಜನಾಂಗ ನಮ್ಮ ಬೆಂಗಳೂರಿಗೆ ಆದಂಥ ಕೆಲವಾರು ಸಮಸ್ಯೆಗಳ ಜೊತೆಗೆ ಅವರು ಕೈ ಜೋಡಿಸ್ಕೊಂಡು ನಮಗೆ ಸಹಕಾರ ಆದರೆ ನಿಜವಾಗಲೂ ಬೆಂಗಳೂರಿಗೆ ಒಂದು ಒಳ್ಳೆ ಕ್ಲೀನ್ ಸಿಟಿ ಅನ್ನೋದಕ್ಕೆ ಅವರ ಒಂದು ಪಾತ್ರನೂ ಮಹತ್ವದಾಗಿರುತ್ತೆ ಅಂತೇಳಿ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಸ್ಥಳೀಯವಾಗಿದ್ದಂಥ ನಗರ ಪಾಲಿಕಾ ಜೊತೆಯೂ ಅವರ ಜೊತೆಯಲ್ಲಿ ಸೇರಿ ಅವ್ರದ್ದೇ ಈಗಾಗಲೇ ನಿಜವಾಗ್ಲೂ ಅವ್ರಿಗೆ ನಾನು ಎಷ್ಟು ಆಭಾರಿಯಾಗಿರೋದ್ರೆ ಆಗಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕಾರಣ ಇಷ್ಟೇ, 100 ಮೀಟ್ರಿಗೆ ಅವರು ಶ್ರಮದಾನದ ಮೂಲಕ ಅಲ್ಲಿ ಪೇಂಟ್ ಮಾಡಿದರು. ಬಟ್ ಖರ್ಚು ಆಗಿದೆ ಅಲ್ಲಿ. ಆ ಖರ್ಚು ಸಹ ಯಾರ ಮೇಲೇನೂ ಹೊರೆ ಆಗದೆ ಅವ್ರದ್ದೇ ವಾಲಂಟಿಯರ್ಸ್ ಏನು ಅವರು ಟೀಮ್ನ ಸದಸ್ಯರಿದ್ದಾರೆ, ಅವರು ವಾಲಂಟಿಯರಾಗಿ ಅವರೇ ಪೇಂಟು ಸಹ ಪರ್ಚೇಸ್ ಮಾಡಿ ಅಲ್ಲಿ ಒಂದು ಮಾಡಿರೋವಂಥದ್ದು ನಿಜವಾಗ್ಲೂ ಅವ್ರನ್ನ ನಾನು ಮತ್ತೊಮ್ಮೆ ಅಭಿನಂದನೆ ಹೇಳ್ತೀನಿ. ಈ ಮೂಲಕ ತಮ್ಗೆ ಹೇಳೋದು ಇಚ್ಛೆಪಡೋದಿಷ್ಟೇ, ನಮ್ಮ BBMP ಕೂಡ ಅವ್ರಿಗೆ ನಾವು ಯಾವುದೇ ಒಂದು ಧನಮೂಲ ಇರ್ಬೋದು, ಬೇರೆ ಜನಮೂಲ ಇರ್ಬೋದು, ಖಂಡಿತ ಮುಂದಿನ ದಿನಗಳಲ್ಲಿ ಅವ್ರ ಜೊತೆಗೆ ನಮ್ಮ ಅಧಿಕಾರಿಗಳು ಸಹ ಅವ್ರ ಜೊತೆ ಸೇರೋದಕ್ಕೆ ನಾನಾದರೂ ವ್ಯವಸ್ಥೆ ಮಾಡ್ತೀನಿ. ಪ್ರಚಾರ ಪ್ರಿಯರಿಗೊಂದು ಕಿವಿ ಮಾತು. ನಿಮಗೆ ತಿಳಿದಿರಲಿ, ನೀವು ಮಾಡುವ ಒಳ್ಳೆಯ ಕಾರ್ಯಗಳು, ನಿಮ್ಮ ನಡೆನುಡಿಗಳು, ನಿಮ್ಮಲ್ಲಿನ ಸಮಾಜಪರ ಆಲೋಚನೆಗಳು, ನಿಲುವುಗಳು ಸಮಾಜದ ಜನರಲ್ಲಿ ನಿಮ್ಮ ಪ್ರತಿಬಿಂಬವನ್ನು ಮೂಡಿಸುತ್ತೆ. ನೀವು ಆಗ ಅವರ ಮನದಲ್ಲಿ ನೆಲೆಸುತ್ತೀರಿ. ನಿಮ್ಮನ್ನ ಆ ಎಲ್ಲ ಜನ ಮೆಚ್ಚಿ ಗೌರವದಿಂದ ಕಾಣುತ್ತಾರೆ. ಇಲ್ಲವೇ ಎಲ್ಲೆಂದರಲ್ಲಿ ಎಲ್ಲ ಗೋಡೆಗಳ ಮೇಲೆ ಅಂಟಿಸಿದ ನಿಮ್ಮ ಚಿತ್ರಗಳು, ಬರಹಗಳು ಗೋಡೆಯ ಮೇಲೆ ವಿಕೃತ ಚಿತ್ರವಾಗಿ ಅಳಿದು ಹೋಗುತ್ತೆ. ಗೋಡೆಗಳ ಮೇಲೆ, ಮರಗಳ ಮೇಲೆ, ರಸ್ತೆಯುದ್ದಕ್ಕೂ ಎಲ್ಲೆಂದರಲ್ಲಿ ಭಿತ್ತಿಚಿತ್ರಗಳನ್ನು ಅಂಟಿಸಬೇಡಿ, ಅಂದಗೆಡಿಸಬೇಡಿ, ಪರಿಸರವನ್ನು ಹಾಳುಗೆಡವಬೇಡಿ. ಇದು ನಿಮ್ಮ ಊರು, ಇದು ನಿಮ್ಮ ನಗರ. ನಿಮ್ಮ ಮನೆಯಂತೆ ನಿಮ್ಮ ಊರನ್ನು, ನಿಮ್ಮ ನಗರವನ್ನು ಸ್ವಚ್ಛವಾಗಿಡಿ. ನಮ್ಮ ನಗರ ನಮ್ಮೆಲ್ಲರ ಪ್ರತಿರೂಪ.
ಇದು ಸ್ವಚ್ಛ ಭಾರತ ಅಭಿಯಾನದ ಆಶಯ. ಎನ್ಎಸ್ಎಸ್ ಶಿಬಿರದ ವಿದ್ಯಾರ್ಥಿಗಳು ಗ್ರಾಮದ ಪ್ರತಿ ಮನೆಗೆ ತೆರಳಿ ಸ್ವಚ್ಛತೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಆರೋಗ್ಯದ ಅರಿವನ್ನು ನೀಡಿ ಗ್ರಾಮದ ರಸ್ತೆಗಳಲ್ಲಿ ಜಾಥಾವನ್ನು ಮಾಡಿ ಗ್ರಾಮಸ್ಥರನ್ನ ಹುರಿದುಂಬಿಸಿದರು. ಅಜ್ಜಿ ತಾತ ಮತ್ತೆ ನಿಮ್ಮ ಮನೆನ ಚೆನ್ನಾಗಿಟ್ಕೋಬೇಕು, ಮತ್ತೆ ಮನೆ ಮುಂದ್ಗಡೆನೂ ಚೆನ್ನಾಗಿಟ್ಕೋಬೇಕು. ಮನೆ ಮುಂದೆ ಇರುವ ಚರಂಡಿಗಳನ್ನು ಬದಲಲ್ಲಿ ತೊಳೆದ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಮನೆ ಮುಂದೆ ಇರುವ ಚರಂಡಿನೂ ಚೆನ್ನಾಗಿ ಇಟ್ಕೋಬೇಕು. ಇಲ್ಲದೆ ನಮಗೆ ಆರೋಗ್ಯ ಕೆಟ್ಟುತ್ತೆ, ಅದರಿಂದ ಜ್ವರ ಕೆಮ್ಮು ಎಲ್ಲ ಬರುತ್ತೆ. ಹಾಗೆ ನೀವು ಶೌಚಾಲಯನ ಕಟ್ಸಿದ್ದೀರಾ ನಿಮ್ಮ ಮನೇಲಿ? ಕಟ್ಸಿಲ್ವಾ ಅಜ್ಜಿ? ಶೌಚಾಲಯ ಕಟ್ಸಿಲ್ದವ್ರೆ ಕಟ್ಸಿ, ಅದರಿಂದ ನಮಗೆ ತುಂಬಾ ಉಪಯೋಗ ಆಗುತ್ತೆ. ಶೌಚಾಲಯ ಮೊದಲು ಕಟ್ಸಿದ್ರೆ ಮತ್ತೆ ಶೌಚಾಲಯ ಕಟ್ಸಾದ್ಮೇಲೆ ಶೌಚಾಲಯ ನೀಟಾಗಿ ಇಟ್ಕೋಬೇಕು. ಎಲ್ಲರ ಗಮನವನ್ನು ಸೆಳೆದು ಮನಸ್ಸಿಗೆ ಮುದ ನೀಡಿ ಸಂತಸಗೊಳಿಸುವ ಶಕ್ತಿ ಸಂಗೀತಕ್ಕಿದೆ. ಗೀತೆಯಲ್ಲಿನ ಸಾಹಿತ್ಯ ಮನದಲ್ಲಿ ಮೂಡುತ್ತದೆ. ಇನ್ನು ಅತಿ ಮುಖ್ಯವಾದ ವಿಷಯವನ್ನ ಸರಳ ಸಂಭಾಷಣೆಯ ಮೂಲಕ ನೋಡುವ ಕಣ್ಣುಗಳಿಗೆ, ಕೇಳುವ ಕಿವಿಗಳಿಗೆ ತಲುಪಿಸಿ ನಿವೇದಿಸಿ ಸಾರ್ಥಕಗೊಳಿಸುವುದು ನಾಟಕಗಳು, ಪ್ರಹಸನಗಳು. ಇದೇ ಹಂಬಲದಿಂದ ಸ್ವಚ್ಛ ಭಾರತ ಅಭಿಯಾನದ ಆಶಯವನ್ನು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಜನರಿಗೆ ಮನದಟ್ಟು ಮಾಡುವ ಪ್ರಯತ್ನವನ್ನ ಮಾಡಿದ್ದು. ಬಯಲು ಶೌಚಕ್ಕೆ ಒಗ್ಗಿ ಹೋಗಿದ್ದ ಗ್ರಾಮಸ್ಥರನ್ನು ತಡೆದು ಶೌಚಾಲಯ ನಿರ್ಮಾಣಕ್ಕೆ ಮನಸ್ಸು ಮಾಡುವಂತೆ ಮಾಡಿದ್ದು. ಮನೆಯ ಸುತ್ತಮುತ್ತಲ ಪ್ರದೇಶಗಳನ್ನು ಸ್ವಚ್ಛವಾಗಿ ಸುಂದರವಾಗಿಟ್ಟುಕೊಳ್ಳುವಂತೆ ಪ್ರೇರೇಪಿಸಿದ್ದು. ಮಳೆ ಬೇಡ ನೋಡ್ಕೊಂಡ ಎಂಟಿ ಬೇಡ ಅಂತ ಮೊದ್ಲೇ ಗಾದೆ ಹೇಳವ್ರೆ ಹಿರಿಯವರು. ಕೆರೆ ಕಡೆ ಹೋಗಿ ಬರ್ತೀನಿ, ಒಂದ್ ನೀರ ಅನ್ಕಂಡ್ರಪ್ಪ. ಎಲ್ರಿ ಎದ್ದು ಶಿವನೇ ನಾರಾಯಣ ಕಾಪಾಡಪ್ಪ ಅಂತ ದೇವ್ರ ದಿಂಡ್ರಿ ಕೈ ಮುಗಿತೀರಿ. ನನ್ನನೆ ಬರ ಇವ್ರು ಕಟ್ಕೊಂಡಾಗಿದೆ ಎದ್ದು ನೀರು ನೋಡಪ್ಪ, ಬೆಳಿಗ್ಗೆ ಎದ್ದು ಇದೊಂದು ಕೆಲಸ ಮುಗಿಸ್ಬಿಟ್ರೆ ಶಿವ ತೃಪ್ತನಾದಂಗೆ ಅಲ್ವಾ? ಹಾಗೆ ಬೆಳಿಗ್ಗೆ ಎದ್ದು ಚೆನ್ನಾಗಿ ತಿಂದ್ಬಿಡ್ತೀರಿ, ಸಾಕ ರಾತ್ರಿ ಒಬ್ಬಿಟ್ಟು ಮಾಡಿದಂತೆ ಚೆನ್ನಾಗಿ ಮೆತ್ತು ಬಿಟ್ರಿ. ಇನ್ನೇನ್ ಮಾಡೋದು? ಎದ್ದೇಳ್ತಿ ಹೋಗ್ತಾನೆ ನಿಮ್ಗೆ. ಅಲ್ಲ, ಒಬ್ಬಿಟ್ಟು ಮಾಡ್ಬಿಟ್ಟು ನಮ್ಮವ್ವ ಮಾಡ್ದಂಗೆ ಚೆನ್ನಾಗಿ ಮಾಡಿವ್ನಿ, ಇನ್ನೊಂದು ತಿನ್ನು ಅಂದ್ರೆ ಇನ್ನೇನವ್ವ ಮಾಡೋದು ತಿಂದೆ ತಿಂದ್ಬಿಟ್ಟೆ ಈಗ ಹೊಟ್ಟೆ ಗುಡುಗುಡ ಆಗ್ತದೆ. ಹೋಗೆ ಏನಪ್ಪ ಏನು ಕಲಿಯಕ್ಕೆ.
ಬೆಳಿಗ್ಗೆ ಎದ್ದಿದ್ದೊಂದು ಕೆಲಸ ಮುಗಿಸಿದ್ರೆ ನೋಡಪ್ಪ ಆರಾಮ್ ಸಂಜೆಗಿಂತ ಏನು ಕೆಲಸನಾರು ಮಾಡ್ಬೋದು. ಗದಿಯಪ್ಪರೇ ಬನ್ರಿಲಿ. ಅಲ್ಲ ಕಣ್ ಮುಂದಪ್ಪ ಸಮಾಚಾರ. ಅಲ್ಲ ಸಮಾಚಾರ ಹಂಗಿರ್ಲಿಕ್ಕಣ್ರಿ, ಬೆಳಿ ಹೊತ್ತು ಚೊಂಬ್ ಹಿಡ್ಕೊಂಡ್ ಬಂದಿದ್ರಲ್ಲ, ಏನ್ರಿ ಸಮಾಚಾರ? ಓ ಬೆಳಿಗ್ಗೆ ಚೊಂಬೆ ಹಾಕಿ ಹಿಡ್ಕೊಂಡ್ ಬಂದಿದ್ರಿ ಅಂತ. ಏನ್ರು ಚೊಂಬ್ ಇನ್ಯಾಕೆ ಹಿಡ್ಕೊಂಡ್ ಬರ್ತಾರೆ? ಎಲ್ರು ಏನ್ ಮಾಡ್ತಾರೆ, ಚೊಂಬ್ ಹಿಡ್ಕೊಂಡ್ ಬಂದು ಅದನ್ನು ನಾನು ಅದನ್ನೇ ಮಾಡಕ್ ಬಂದಿದ್ದೀನಿ. ಅದನ್ನೇ ಮಾಡಕ್ಕೆ ಅಲ್ಲ ಕಣ್ರಿ, ಹಂಗೆ ನೀವು ಓದಿದ ಜಾಗಕ್ಕೆ ಹೋಗ್ತಾ ಇದ್ರೆ ಆ ಜಾಗದ ಗತಿ ಏನಾಗುದಿಲ್ಲ ಅಂತ. ರೀ ಬಂದಪ್ಪ, ನಾನೇನೋ ಬೇಲಿ ಮರೆಗೆ ಹೋಗಿ ಬರ್ತೀನಿ, ಆಮೇಲೆ ಮಾತಾಡೋಣ ಅಂದ್ರೆ ಈಗಲೇ ಮಾತು ಕೇಳ್ತಿದೀಯಲ್ಲ, ಆ ಜಾಗದಲ್ಲಿ ನಾನು ಹೋದ್ಮೇಲೆ ಹಂಗೆ ಇರ್ತದ? ನಾಯಿನೂ ಒಂದಿನ ಬಂದು ಅವ್ರ ಕೆಲಸ ಮುಗಿಸ್ಕೊಂಡು ಹೋಯ್ತವೆ. ನಾಯಿ ಎಂದಿ ಬರ್ತವೆ. ನಾನ್ ಬೇರೆ ನಮ್ಮ ಅತ್ತೆ ಮಗಳು ಮನೆಗೆ ಬಾಡೂಟಕ್ಕೆ ಹೋಯ್ತದೆ, ಇವ್ರು ಬೇರೆ ಹಂದಿ ನಾಯಿ ಅಂತಾರಲ್ಲಪ್ಪ. ರೇ ಬನ್ರಿ. ಅಲ್ಲ ಕಣ್ರಿ, ಹಂದಿ ನಾಯಿ ಅಂತ ಹೇಳ್ತಿರಲ್ರಿ, ನೀವು ಇಷ್ಟು ಬೆಳೆದಿರೋರು, ಇಷ್ಟು ತಿಳ್ಕೊಂಡಿರೋರು, ನೀವು ಊರಿಗೆ ಲಕ್ಷಾಧೀಶರು ಬೇರೆ, ಮದುವೆ ಮಾಡಕ್ಕೆ ಸಾಲ ಕೊಡ್ತೀರಿ, ಅವ್ರ್ಯಾರೋ ದೇವಸ್ಥಾನ ಕೊಟ್ಟು ದುಡ್ಡು ಕೊಡ್ತೀರಿ, ಇಷ್ಟೆಲ್ಲ ಮಾಡ್ತೀರಿ, ಮನೆಯಲ್ಲೊಂದು ಶೌಚಾಲಯ ಕಟ್ಸ್ಬೇಕು ಏನ್ರಿ ನಿಮ್ಗೆ? ಆಮೇಲೆ ಬಂದ್ ಮಾತಾಡೋಣ ಬಂದಪ್ಪ. ಈಗ ಅಲ್ಲಿ ಬೇಲಿ ಮರೆಗೆ ಹೋಗಿ ಬರ್ತೀನಿ. ನೀವ್ ಹಿಂಗೆ ಏನಾರು ಮಾಡ್ತಾ ಇದ್ರೆ, ಇವತ್ತು ನಮ್ಮ ಊರಲ್ಲಿ ಗ್ರಾಮ ಸಭೆ ಇದೆ, ನಮ್ ಗ್ರಾಮ ಸಭೆಯಲ್ಲಿ ನಮ್ಮ ಗದ್ಗಪ್ಪರು ಈ ತರ ಮಾಡ್ತಾ ಇದ್ರು ಅಂತ ಇಡೀ ಗ್ರಾಮ ಸಭೆಗೆಲ್ಲ ಒಪ್ಸಿ ನಿಮ್ ಮಾನ ಮರ್ಯಾದೆನ ಅಲ್ಲಿ ತೆಗೆದು ಬಿಡ್ತೀನಿ ಕಣ್ರಿ. ನೋಡು ಬಂದಪ್ಪ, ನೀನು ತಂಗಿ ಮನೆಗೆ ಹೋಯ್ತಾ ಇದ್ದೀನಿ ಊಟಕ್ಕೆ ಅಂದಲ್ಲ, ಹೋಗ್ ಊಟ ಮುಗಿಸ್ಕೊ ಬಾ. ನಾಳೆಗೆ ಈ ಸ್ಕೂಲ್ ಕಟ್ಟೆ ಮೇಲೆ ಕೂತ್ಕೊಂಡು ಎಷ್ಟು ಬೇಕೋ ಅಷ್ಟು ಮಾತಾಡೋಣ. ನಾಳೆ ಗ್ರಾಮ ಸಭೆಲಿ ನನ್ ಮಾನ ಮರ್ಯಾದೆ ಏನೋ ತೆಗಿಬೇಡ. ಈಗ ನೀನು ಹೊಂಟೋಗ್ಬಿಡಪ್ಪ. ಏನಪ್ಪ ನೋಡಿ ಬಂಧುಗಳೇ, ಇಷ್ಟೆಲ್ಲ ಹೇಳಿದ್ರು ಈ ಜನ ಈ ರೀತಿ ಮಾಡ್ತಾ ಇರ್ತಾರೆ. ಅದಕ್ಕೆ ಹಿರಿಯರು ಒಂದ್ ಮಾತು ಹೇಳ್ತಾರೆ, ನದಿಯ ದಡೆಯಲ್ಲಿ ನಾರಿಗಳಿಗೆ ಬುದ್ಧಿ ಸಿಗಲಿಲ್ಲ. ಕೈಗೆ ನೀರು ಬಿಡೆ. ಕೈಗೆ ನೂರು ಬಿಡ ಅಂತ ಅಂದ್ಬಿಟ್ಟು ಕಂಬ ಹಿಡ್ಕೊಂಡು ಅದಾದ್ರೊಳಗೆಲ್ಲ ಓಡಾಡ್ತಾ ಇದ್ದೀರಲ್ಲ, ಬರೀ ಕಡೆ. ಅಯ್ಯೋ ಇವಳ್ದೊಂದು ಕತೆ. ಆಯ್ತು ನೀರು ಹಾಕಿ. ವಿಭೂತಿ ಏನ್ ಮಡಗಿದ್ಯಾ? ಒರ್ಸ್ಕೊಳ್ರಿ, ಒರ್ಸ್ಕೊಳ್ಳಿ, ಚೆನ್ನಾಗಿ ಒರ್ಸ್ಕೊಳ್ಳಿ ನಿಮ್ ಮಗವ. ಇದ್ಯಾಕೆ ಸಂಜೆ ತೆಗಿಯೋ ಪಂಚಾಯತಿಯ ಬೆಳಗ್ಗೆ ತೆಗ್ದಿದ್ದೀರ? ಏನೇ ಬಂದಿರೋದು ನಿನ್ಗೆ? ಸಂಜೆ ತೆಗಿಯೋ ಪಂಚಾಯತಿನ ಬೆಳಿಗ್ಗೆನೆ ತೆಗೆದ್ಬಿಟ್ಟಿದ್ದೀರಾ ಅಂತ ಕೇಳ್ತಿರಲ್ಲ, ನೀವು ಒಬ್ರು ಬಯಲ್ಗೆ ಹೋಗಿ ಬಂದ್ರಿ, ಆಗೋಯ್ತು. ಮನೇಲಿರೋ ಹೆಂಡತಿ ಮಕ್ಕಳ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದಿರೇನ್ರಿ? ಅಯ್ಯೋ ಮನೇಲಿರೋ ಹೆಂಡತಿ ಮಕ್ಕಳ ಬಗ್ಗೆ ನೀನು ನನ್ನಂಗ್ ಹೋದ್ರಾಯ್ತು ಬೈಲ್ಗೆ? ಹೋದ್ರಾಯ್ತು, ಎಷ್ಟ್ ಚೆನ್ನಾಗಿ ಹೇಳ್ತೀರಾ. ಅಲ್ಲ ಕಣ್ರಿ, ನಾನು ಎಷ್ಟು ದಿವಸ ಬಡ್ಕೊಂಡ್ರಿ ಮನೆಗೊಂದ್ ಶೌಚಾಲಯ ಕಟ್ಟಿಸ್ರಿ ಕಟ್ಟಿಸ್ರಿ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀರಿ ನೀವು? ಏನ ಶೌಚಾಲಯವಾ? ಯಾರೇ ನಿನ್ಗೆ ಈ ಶೌಚಾಲಯದ ಗಾಳಿ ಮೆಟ್ಟಿಸ್ತಾರೋ? ಬೆಳಿಗ್ಗೆ ಎದ್ದಿ ಎಂಟಿದಿರಿ ಏನ್ ಕೇಳ್ಬೇಕಪ್ಪ? ರೀ ಒಳ್ಳೆ ಊಟ ಕೊಡಿಸ್ರಿ, ರೀ ಪಿಕ್ಚರ್ ಕರ್ಕೊಂಡು ಹೋಗ್ರಿ, ಒಂದ್ ಸೀರೆ ಕೊಡಿಸ್ರಿ, ಒಡವೆ ಕೊಡಿಸ್ರಿ ಅಂತ ಕೇಳ್ಬೇಕು. ಬೆಳಿಗ್ಗೆ ಎದ್ದಿ ಅದಕ್ಕೆ ಶೌಚಾಲಯ ಕೇಳ್ಕತ್ತಲ್ಲ ಇವಳು ಎಂತ ಎಂಟಿ? ಶೌಚಾಲಯ ಕೇಳ್ತಿ ಅಂತ ಕೇಳ್ತಿರಲ್ಲ ರೀ, ಅದೆಂತದ ಊರು ತೆಂಡೆಕೆರಲ್ಲಿ ದೇವಸ್ಥಾನ ಕಟ್ಟೆಗೆ ದುಡ್ಡು ಕೊಡ್ತೀರಿ, ಕೇರ್ಪೇಟೆಯಲ್ಲಿ ಚೌಟ್ರಿಲ್ ಮದುವೆ ಮಾಡೋರ್ಗೆ ದುಡ್ಡು ಕೊಡ್ತೀರಿ, ಸತ್ತೋಗ್ರಿ ನಿಮ್ಮ ಅಪ್ಪನಿಗೆ ಸಮಾಧಿ ಕಟ್ತಿದ್ದೀರಿ, ಬದುಕಿರ ನಮ್ಗೊಂದು ಶೌಚಾಲಯ ಕಟ್ಸಕ್ಕಾಗಲ್ವ ನಿಮ್ಮ ಯೋಗ್ಯತೆಗೆ? ನಾನು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ. ಅವ್ರಿಗೆಲ್ಲ ದುಡ್ಡು ಕೊಟ್ರೆ ಕಣೆ ನನ್ನ ಲೀಡ್ರು ಅಂತ ಒಪ್ಕೊಳ್ಳೋದು. ಅಲ್ಲ, ಅವ್ರಿಗೆಲ್ಲ ದುಡ್ಡು ಕೊಟ್ರೆ ಬೆಳಿಗ್ಗೆ ಎದ್ದು ನನ್ನ ನೆನ್ಕಂತಾರೆ. ದೇವಸ್ಥಾನಕ್ಕೆ ದುಡ್ಡು ಕೊಟ್ರೆ ದೇವ್ರ ನೆನ್ಕೋಬಹುದು ಬೆಳಿಗ್ಗೆ ಎದ್ದೇಟ್ಗೆ. ನಿನ್ಗೊಂದು ಶೌಚಾಲಯ ಕಟ್ಟಿಸ್ಕೊಟ್ಬಿಟ್ಟು ಬೆಳಿಗ್ಗೆ ಎದ್ದೇಟ್ಗೆ ನಾನು ಇದ್ ನೆನ್ಕಲ್ಲ ಅಂತ ಕೇಳ್ತಿರಲ್ಲ ರೀ. ಅಲ್ಲ ಕಣ್ರವ, ಮನೇಲಿ ಮೈ ನಡೆದಿ ನನ್ನ ಮಗಳ ಹೊಡಕನವ ನಿನ್ನ ಸುದ್ದಕ್ಕೆ ಮದುವೆಗೆ ಬಂದ್ರೆ ಮಗ ಅನಕನಪ್ಪ ನಿನ್ನಂಗೆ. ನಾಳೆ ಏನಾದ್ರೂ ಮಗನ್ಗೆ ಮದುವೆ ಮಾಡಿದ್ರೆ ಮನೆಗೆ ಬಂದ ಕ್ಯಾಕಸ್ ಮಕ್ಕಳು ಹೋಗಿದ್ದಾಳೆ ನಿಮ್ಗೆ. ಯಾಕಪ್ಪ ಮಕ್ಕಳು? ಅವಳಿಗೆ ಏನ್ ಗೊತ್ತಿಲ್ವಾ ನಮ್ ದೇಶದಲ್ಲಿ ಎಲ್ರು ಏನ್ ಮಾಡಬಾರದು ಮಾಡ್ಬಿಟ್ಟಿವಿ ಅಂತ? ಸುಮ್ಮನೆ ಕೂತ್ಕಡೆ ಶೌಚಾಲಯ ಅಂತ ಜಗಳ ತೆಗಿಬೇಡ. ಆ ಗದ್ಗೆಪ್ಪ ಅವರೆಲ್ಲ ಬಂದಪ್ಪ ನೋಡ್ರಿ, ಅಪ್ಪ ಬಡವ್ರಾಗಿದ್ರು ಚಿಕ್ಕ ಮನೆ ಕಟ್ಟಿಸ್ಕೊಂಡಿದ್ರು ಅವ್ರ ಇದ್ರಲ್ಲಿ ಒಂದು ಶೌಚಾಲಯ ಕಟ್ಸ್ಕೊಂಡು ಅವ್ರ ಹೆಂಡತಿ ಮಕ್ಕಳನ್ನ ಎಷ್ಟು ಸ್ವಚ್ಛಂದವಾಗಿ ಅವ್ರ ಮನೆ ತಾವೆಲ್ಲ ಪರಿಸರ ಎಷ್ಟು ಚೆನ್ನಾಗಿ ನೀಟಾಗಿ ಇಟ್ಕೊಂಡವ್ರೆ. ನೀವು ಇದ್ದೀರಿ ಹಾಳಾಗಿ.
ಓಹೋ, ಆ ಬಂದಪ್ಪ ನಿನ್ಗೆ ಫಿಟ್ಟಿಂಗ್ ಮಡಗಿರೋನು ಈಗ ಗೊತ್ತಾಯ್ತು ಬಿಡು. ಬಂದಪ್ಪ ಸಿಕ್ಕು ನಿನಗ್ ಮಾಡ್ತೀನಿ. ಏನು ಇಲ್ಲ ಕಣೆ, ಆ ಶೌಚಾಲಯ ಕಟ್ಸನ ನಿಧಾನಕ್ಕೆ ಸುಮ್ಮಿರು ಒಂದೇ. ಶೌಚಾಲಯ ಕಟ್ಟಿಸ್ತೀರಿ ನನ್ ಕಟ್ಕೊಂಡಾಗಿಂದ ಹಿಂಗೆ ಹೇಳಕತ್ತ ಬಂದ್ಬಿಟ್ರಿ. ನನ್ ತಲೆಯಲ್ಲಿ ನರ ಕೂತು ಬಂದು ಬರ್ತೀನಿ, ಶೌಚಾಲಯ ಕಟ್ಟಿಸ್ತಿಲ್ಲ. ಅದ್ಕೆ ಕಟ್ತೀನಿ, ಶೌಚಾಲಯ ತಾನೆ ಕಟ್ಟಿಸ್ಕೊಡ್ತೀನಿ ಬಿಡಿ ಆತಗೆ. ಕಟ್ಟಿಸ್ತಾರೆ ನೀವೇ ಹೇಳ್ರವ. ನಮ್ಮ ಹೆಣ್ಮಕ್ಳು ಬೈಲ್ಗೆ ಹೋಗ್ಬೇಕಂದ್ರೆ ವಾತಾವರಣ ಹೋಗ್ಬೇಕು ಕಣ್ಮಗ, ಇಲ್ಲಾಂದ್ರೆ ಸಂಜೆ ಆದ್ಮೇಲೆ ಹೋಗ್ಬೇಕು. ಅಕಸ್ಮಾತ್ ಏನಾದ್ರು ಮಧ್ಯಾಹ್ನ ಹೋಯ್ತೀವಿ ಅಂತ ಇಟ್ಕೊಳ್ಳಿ ನೋಡಿ, ಈ ಗಂಡಸ್ರಿಗೆಲ್ಲ ಆಬಿಸಿ ಹೊಡಿಬೇಕು. ನಮ್ಮ ಹೆಣ್ಮಕ್ಳು ಕಷ್ಟ ಈ ಗಂಡಸ್ರಿಗೆ ಹೆಂಗ್ ಗೊತ್ತಾಯ್ತಿದೆ ನೀವೇ ಹೇಳಿ. ಸೂರ್ಯ ಹುಟ್ಟು ಮುನ್ನ ಸೂರ್ಯ ಮುಳುಗಿದ ಮ್ಯಾಲೆ ಹಳ್ಳಳ್ಳಿ ಹೆಂಗಸರೆಲ್ಲ ಬಯಲಿಗೆ ಹೋಗಬೇಕು. ಕತ್ತಾಲ ರಾತ್ರಿಯಲ್ಲಿ ಮಲಬಾದೆ ನೀಗಬೇಕು. ಆವಿರಲಿ ಚೇಳೆ ಇರಲಿ ಜಿಡಿಮಳೆಯ ಇರುಳೆ ಇರಲಿ, ಆವಿರಲಿ ಚೇಳೆ ಇರಲಿ ಜಿಡಿಮಳೆಯ ಇರುಳೆ ಇರಲಿ. ಮಲಬಾದೆ ನೀಗುವಾಗ ಇಡಿ ಶಾಪ ಹಾಕಿ ಮರುಗುತ್ತಾದೋ ಆ ಜೀವ. ಹಳ್ಳಳ್ಳಿ ಹೆಣ್ಣು ನಿತ್ಯ, ಹಳ್ಳಳ್ಳಿ ಹೆಣ್ಣು ನಿತ್ಯ, ಪಡುವಂತ ಯಾತನೆಯ, ಪಡುವಂತ ಯಾತನೆಯ. ನಾ ಹೇಳಲೆಂಗೆ, ನಾ ಕೇಳಲೆಂಗೆ. ಪ್ರತಿಯೊಬ್ಬ ಕೂಡ ತಲೆ ತಗ್ಗಿಸಿ ನಾಚಬೇಕು, ಪ್ರತಿಯೊಬ್ಬ ಕೂಡ ತಲೆ ತಗ್ಗಿಸಿ ನಾಚಬೇಕು. ಸ್ನೇಹಿತರೆ, ನೋಡಿದ್ರಲ್ಲ ಉತ್ಸಾಹಿ ಯುವಕರ ತಂಡ ಹೇಗೆಲ್ಲ ಸ್ವಚ್ಛತೆಯ ಕಾರ್ಯಕ್ರಮವನ್ನು ಸುಂದರವಾಗಿ ನಡೆಸ್ತಾ ಇದ್ದಾರೆ. ನಮ್ಮ ಮನೆಯ ಆವರಣವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋಕೆ, ಅಂದವಾಗಿ ನೋಡ್ಕೊಳ್ಳೋಕೆ ಎಷ್ಟೆಲ್ಲ ಪ್ರಯತ್ನಿಸೋ ನಾವು ಸಾರ್ವಜನಿಕ ವಿಷಯಕ್ಕೆ ಬಂದಾಗ ಎಲ್ಲಂದರಲ್ಲಿ ಮೂತ್ರ ವಿಸರ್ಜಿಸೋದು, ಕಸದ ರಾಶಿಯನ್ನು ಪೇರಿಸೋದು, ಪರವಾನಗಿ ಇಲ್ಲದೆ ಭಿತ್ತಿ ಪತ್ರಗಳನ್ನು ಅಂಟಿಸೋದ್ರ ಮೂಲಕ ಸಮಾಜದ ಮತ್ತು ದೇಶದ ಆರೋಗ್ಯ, ಸ್ವಾಸ್ಥ್ಯ ಹಾಗೆ ಸೌಂದರ್ಯವನ್ನು ಹಾಳು ಮಾಡ್ತಾ ಇದ್ದೀವಿ. ಹಾಗಾಗದೆ ನಮ್ಮ ಮನೆಯನ್ನು ಪ್ರೀತಿಸಿದಷ್ಟೇ ನಮ್ಮ ದೇಶವನ್ನು ಪ್ರೀತಿಸೋಣ. ನಮ್ಮ ಮನೆಯನ್ನು ಚೊಕ್ಕ ಸುಂದರವಾಗಿ ಇರಿಸ್ಕೊಳ್ಳೋಕೆ ಪ್ರಯತ್ನಿಸಿದಷ್ಟೇ ನಮ್ಮ ದೇಶವನ್ನು ಸ್ವಚ್ಛ ಸುಂದರವಾಗಿ ಇರಿಸ್ಕೊಳ್ಳೋಕೆ ಪ್ರಯತ್ನಿಸೋಣ ಅಂತ ಕೋರ್ತಾ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇದು ಸ್ವಚ್ಛ ಭಾರತ ಅಭಿಯಾನ, ಒಂದು ಹೆಜ್ಜೆ ಸ್ವಚ್ಛತೆಯ ಕಡೆಗೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.